ವಿ ಸೋಮಣ್ಣ ನಿಂತ ನೀರಲ್ಲ ಹರಿಯುವ ನೀರು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ, ಅವರಿಂದ ನಾನು ಸೋತಿಲ್ಲ ಅಂತೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು 2 ಬಾರಿ ಕರೆದ್ರು, ನಾನೇ ಹೋಗಿಲ್ಲ ದೆಹಲಿಗೆ. ಕೆಲವರ ಸಮ್ಮುಖದಲ್ಲಿ ಚರ್ಚೆ ನಡೆಸುವಂತೆ ಕೇಳಿದ್ದೇನೆ. 6 ಅಥವಾ 7ನೇ ತಾರೀಕಿನ ನಂತರ ಕರೆದ್ರೆ ಅಂತ ಹೇಳಿದ್ರೆ ಹೈಕಮಾಂಡ್ ಬುಲಾವು ಕೊಟ್ಟರೆ ದೆಹಲಿಗೆ ಹೋಗ್ತೇನೆ ಅಂತ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಗೆ ಒಂದು ಕಡೆಯಲ್ಲಿ ಸೋಮಣ್ಣ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ವಿಚಾರ ಹರಿದಾಡ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಸೋಮಣ್ಣ ಯಾವ ಪಕ್ಷದಿಂದ ಕಣಕ್ಕಿಳಿತಾರೆ? ಒಂದು ಕಡೆಯಲ್ಲಿ ಅವರು ಬಿಜೆಪಿಯಿಂದ ಟಿಕೆಟ್ ಬಯಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅವರನ್ನ ಆಹ್ವಾನ ಮಾಡಿದೆ. ಒಳಗೊಳಗೆ ಸರ್ಕಸ್ ಆಗ್ತಾ ಇದೆ ಆಪರೇಷನ್ ಮಾಡೋಕೆ. ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸೋಮಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಹೋಗೋದಾದ್ರೆ, ವಿ ಸೋಮಣ್ಣ ನಿಂತ ನೀರಲ್ಲ ಹರಿಯುವ ನೀರು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ, ಅವರಿಂದ ನಾನು ಯಾವ ಕಾರಣಕ್ಕೂ ಸೋತಿಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ಹೈಕಮಾಂಡ್ ನಾಯಕರು 2 ಬಾರಿ ಕರೆದಿದ್ರು ದೆಹಲಿಗೆ, ನಾನೇ ಹೋಗಿಲ್ಲ. ಕೆಲವರ ಸಮ್ಮುಖದಲ್ಲಿ ಚರ್ಚೆ ನಡೆಸುವಂತೆ ಕೇಳಿದ್ದೇನೆ ಅಂತ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು 2 ಬಾರಿ ದೆಹಲಿಗೆ ಕರೆದಿದ್ರು, ನಾನೇ ಹೋಗಲಿಲ್ಲ. ಕೆಲವರ ಸಮ್ಮುಖದಲ್ಲಿ ಚರ್ಚೆ ನಡೆಸುವಂತೆ ಕೇಳಿದ್ದೇನೆ. 6 ಅಥವಾ 7ನೇ ತಾರೀಕಿನ ನಂತರ ಕರೆದ್ರೆ ಹೋಗ್ತೇನೆ ಅಂತೇಳಿ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೇರ ಅಸಮಾಧಾನವನ್ನು ಹೊರಹಾಕಿದವರ ಪೈಕಿಯಲ್ಲಿ ಸೋಮಣ್ಣ ಕೂಡ ಒಬ್ಬರು. ಸಾಲು ಆರೋಪಗಳನ್ನು ಮಾಡಿದ್ರು. ಹೈಕಮಾಂಡ್ ನಾಯಕರ ಬಗ್ಗೆ ಕೂಡ ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಯಡಿಯೂರಪ್ಪ ಫ್ಯಾಮಿಲಿ ವಿಜಯೇಂದ್ರ ಬಗ್ಗೆಯೂ ಕೂಡ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸೋಮಣ್ಣ ಅವರು ಪಕ್ಷವನ್ನು ಬಿಡ್ತಾರಾ ಎನ್ನುವಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ಅವರಿಗೆ ಕಾಂಗ್ರೆಸ್ನಿಂದ ಆಹ್ವಾನ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಏನು ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಸೋಲಿಗೆ ಕಾರಣ ಆದವ್ರ ಜೊತೆ ಮಾತುಕತೆ ಆಗಬೇಕು, ತೊಂದರೆ ಆಗಿದೆ, ಸರಿಪಡಿಸೋಕೆ ಹೈಕಮಾಂಡ್ ಬಳಿ ಮನವಿಯನ್ನು ಮಾಡಿದರು. ತೊಂದರೆ ಯಾರಿಗಾಗಿದೆಯೋ ಅವರಿಗೆ ಸೂಚನೆಯನ್ನು ಕೊಡಬೇಕು. ನನಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅವ್ರ ಬಳಿ ಕೂಡ ಮಾತನಾಡಬೇಕು, ಕೂತು ಮಾತನಾಡಬೇಕು. ಹಾಗೆಯೇ ಹೈಕಮಾಂಡ್ ನನಗೆ ಈ ಹಿಂದೆ ಕೂಡ ಬುಲಾವ್ ನೀಡಿದೆ ದೆಹಲಿಗೆ ಬರುವಂತೆ, ಆದರೂ ನಾನು ಹೋಗಿರಲಿಲ್ಲ. ಮತ್ತೆ ಕರೆದರೆ ಹೋಗ್ತೀನಿ. 6 ಅಥವಾ 7 ಅಥವಾ 8ನೇ ತಾರೀಕಿನಂದು ನಾನು ದೆಹಲಿಗೆ ಹೋಗುವಂಥ ಎಲ್ಲ ಚಾನ್ಸಸ್ಗಳು ಇದೆ ಅಂತೇಳಿ ಇಲ್ಲಿ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಸೋಲಿಗೆ ಕಾರಣ ಆದವರ ಜೊತೆ ಮಾತುಕತೆ ಆಗಬೇಕು. ಹಾಗಾದರೆ ಸೋಮಣ್ಣ ಅವರ ಸೋಲಿಗೆ ಇಲ್ಲಿ ಕಾರಣ ಆದವರು ಯಾರು? ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರಿಂದ ನಾನು ಸೋತಿಲ್ಲ ಅಂತೇಳಿ. ಹಾಗಾದರೆ ಸ್ವಪಕ್ಷದವರೇ ಸೋಮಣ್ಣ ಅವರನ್ನ ಸೋಲಿಸಿದ್ರ? ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಸೋಮಣ್ಣ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಕಳೆದ ಬಾರಿ ಏನು ಎಲೆಕ್ಷನ್ ಆಯಿತು ಆ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಅದಾದ ಬಳಿಕ ಅವರು ಹೇಳಿದರು ಚಿನ್ನದಂಥ ಕ್ಷೇತ್ರವನ್ನು ಬಿಟ್ಟು ಹೋಗಿ ಚಾಮರಾಜನಗರದಲ್ಲಿ ನಿಂತೆ, ವರುಣಾದಲ್ಲಿ ನಿಂತೆ, ಹೈಕಮಾಂಡ್ ಹೇಳಿದರು ಅಂಥೇಳಿ ಅಲ್ಲೆಲ್ಲ ನಿಂತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಸೋಮಣ್ಣ ಅವರು ಯಾಕೆ ಕ್ಷೇತ್ರವನ್ನು ಬಿಟ್ಟು ದೂರದ ಚಾಮರಾಜನಗರದಲ್ಲಿ ನಿಂತರು ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇತ್ತು. ಸದ್ಯ ನನ್ನ ಸೋಲಿಗೆ ಕಾರಣ ಕಾಂಗ್ರೆಸ್ನವರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.